ಏನೋ ನಮ್ಮ ಅಣ್ಣ ನಮ್ಮ ಅತ್ತಿಗೆ ದೊಡ್ಡವರು ಅಂತೇಳಿ ನಾನು ಮರ್ಯಾದೆ ಕೊಟ್ಟರೆ ನೀವು ನೋಡಿ ಯಾವ ಥರ ಮಾತಾಡ್ತಾ ಇದ್ದೀರಾ. ಹಾಂ, ನನ್ನ ಬಾಯಿಗೆ ಬಂದಂಗೆ ಮಾತಾಡೋದು, ಬೈಕೊಳ್ಳೋದು, ಇದೆಲ್ಲ ಏನಕ್ಕೆ ಮಾಡ್ತಾ ಇದ್ದೀರಾ? ನಾನು ಏನಾದರೂ ಅಂದಿದ್ದ ನಿಮಗೆ? ಅವ್ರು ಮಾಡ್ತಾ ಇರೋದಕ್ಕೇ ನನ್ನೆಲ್ಲ ಯಾಕೆ ಬೈಕೊಳ್ತೀರಾ ನೀವು? ಇನ್ಮೇಲೆ ನಾನು ಬೈಕೊಳ್ಳೋದೆ, ನಾನು ಅನ್ನೋದೆ. ಅದಕ್ಕೆ ಮತ್ತೆ ನನ್ನ ಮಗಳು ಹೇಳ್ದಂಗೆ ಕೇಳಬೇಕು ಅನ್ನೋದು. ನನ್ನ ಮಗಳು ಅಪ್ಪ ಮಾತಾಡಿಸ್ಬೇಡ ಕಣಪ್ಪ, ನಮ್ಮನ್ನೆಲ್ಲ ಸದ್ರ ತಗೊಳ್ತಾರೆ ಅಂತ ಹೇಳೋದು ನನ್ನ ಮಗಳು. ಬಿಡಮ್ಮ ನಮ್ಮ ಅಣ್ಣ ನಮ್ಮ ಅತ್ತಿಗೆ ನನ್ನ ಕಷ್ಟಕ್ಕಾಗವ್ರೆ ಅಂತ ನಾನು ಅಂದ್ಕೊಂಡಿದ್ದೆ. ಅಯ್ಯೋ, ನೀವು ಈ ಥರ ಮಾಡ್ತೀರ ಅಂತ ಅಂದ್ಕೊಂಡಿರಲಿಲ್ಲ ಬಿಡಿ. ಬಾ ಅದಕ್ಕೆ ನಿಮ್ಮ ಬುದ್ಧಿ ಎಂಥದಂತ ನನಗೆ ಗೊತ್ತಾಯಿತು. ಅದಕ್ಕೆ ಅಂತಲೂ ಕರೆಯೋದಕ್ಕೆ ನನಗೆ ಇಷ್ಟ ಆಗ್ತಾ ಇಲ್ಲ. ಆದರೆ ಏನೋ ದೊಡ್ಡವರು ಅಂತ ನಾನು ಎಂಥವ್ರಿಗೆ ಆಗಲಿ ದೊಡ್ಡವ್ರಿಗೊಂದು ಸ್ವಲ್ಪ ಮರ್ಯಾದೆ ಕೊಡ್ತೀನಿ. ನಾನು ನಿಮ್ಮ ಥರ ಇದು ಮಾಡಲ್ಲ ಬಿಡಿ. ಅಲ್ಲ, ಎಷ್ಟು ಒಳ್ಳೆ ತಂದಿಂದ ಎಷ್ಟು ಚೆನ್ನಾಗಿದ್ರು ಅಲ್ಲ ನೋಡಿ ನೀವು ಯಾವ ಥರ ಇದು ಮಾಡ್ತಾ ಇದ್ದೀರಾ ಅಂತ. ಅಲ್ಲ, ನಿಮ್ಮ ಬುದ್ಧಿ ಇಷ್ಟರಾಗೆ ಗೊತ್ತಾಗ್ತೈತಿ ನಿಮ್ಮ ಬುದ್ಧಿ ಎಂಥದ್ದು ಅಂತ. ವಿಕಿ, ಸುಮ್ಮನೆ ನೀನು ಸಿಟ್ಟು ಮಾಡ್ಕೋಬೇಡ. ಎಲ್ಲ ವಿಷಯನ ನಿನ್ನ ಹತ್ರ ಹೇಳೋಣ ಅಂತ ಅಂದ್ಕೊಂಡೆ. ನಿನ್ನೆಯಿಂದ ನೋಡಿದೆ ನೀನು ಬಂದಿರಲಿಲ್ಲ, ನೀನು ನನ್ನ ಕೈ ಸಿಗಲಿಲ್ಲ, ಅದಕ್ಕೆ ಹೇಳೋಕ್ಕಾಗಲಿಲ್ಲ. ಬಾ, ಇಲ್ಲಿ ನಿನ್ನ ಹತ್ರ ಎಲ್ಲ ವಿಷಯ ಮಾತಾಡ್ತೀನಿ ಬಾ. ನಿಮ್ಮ ಅಣ್ಣನೂ ಎಲ್ಲ ಮಾತಾಡ್ತಾರೆ. ಮಾತಾಡೋಕ್ಕೆ ಏನು ಉಳ್ದೈತೆ? ನಾನು ಹೇಳಿದೆ ತಾನೇ, ಯಾರನ್ನಾದ್ರೂ ಕರೆಸ್ಬಿಟ್ಟು ಮಾತಾಡ್ಕೊಂಡು ಡಿಸೈಡ್ ಮಾಡ್ಕೊಂಬೋಣ ಅದಕ್ಕೆ ಅಂತ ಹೇಳಿದ್ರೆ ನನ್ನ ಹೆಂಡತಿ ಮೇಲೂ ನನ್ನ ಮಗನ ಮೇಲೂ ಕಂಪ್ಲೇಂಟ್ ಕೊಟ್ಬಿಟ್ಟು ಅವ್ರನ್ನ ಜೈಲಿಗೆ ಕಳಿಸಿದಿರಲ್ಲ. ನಿಮ್ಗೆ ಎಷ್ಟು ಇರಬೇಡ ಅಂತದ್ರಾಗೆ ನಾನು ಬೇರೆ ಬಾಯಿಗೆ ಬಂದಂಗೆ ಬೈಕೊಂಡ್ರಂತೆ. ನನ್ನ ಮಗ ಅವಳಿಗೆ ಭಯ ಇಕ್ಕಿಲ್ಲ, ಅವನು ಒಳ್ಳೆಯವನಲ್ಲ, ಅವನು ಒಳ್ಳೆಯವನಾಗಿದ್ದರೆ ಹೆಂಡತಿಗೆ ಭಯ ಇಕ್ಕಿರೋನು, ಇವನೇ ಸರಿ ಇಲ್ಲ ಅಂಥವ್ನು ಇಂಥವನು ಅಂತ ನನ್ನ ಬಾಯಿಗೆ ಬಂದಂಗೆ ಬೈಕೊಂಡ್ರಂತೆ. ನಿಮ್ಗೇನು ಅನ್ಸಲ್ವಾ? ಯಾಕದಕ್ಕೆ ನಾನು ಎಷ್ಟು ಮರ್ಯಾದೆ ಕೊಟ್ಟಿದ್ದೀನಿ, ಅದು ಮರ್ಯಾದೆ ಉಳಿಸ್ಕೊಳ್ಳೋದು ಕಲೀರಿ ನೀವು ಸುಮ್ಮನೆ. ಅದು ಬಿಟ್ಬಿಟ್ಟು ಸುಮ್ಮನೆ ಬಾಯಿಗೆ ಬಂದಂಗೆ ಮಾತಾಡೋದು ಆ ರೀತಿ ಎಲ್ಲ ಮಾಡಬೇಡಿ. ಏ ವಿಕಿ, ನಾವು ಬೈಕೊಂಡಿಲ್ಲ ಕಣಪ್ಪ ನಿನ್ನ. ಯಾರೋ ಸುಮ್ಮನೆ ಇಲ್ಲದ್ದೆಲ್ಲ ಹೇಳವ್ರೆ. ಎಲ್ಲ ಯಾರ್ಯಾರು ಮಾತಾ ಕೇಳ್ಕೊಂಡು ನೀನು ಹಿಂಗೆಲ್ಲ ಮಾತಾಡಬೇಡಪ್ಪ. ಸುಮ್ಮನೆ ಏನಕ್ಕೆ ಮಾತಾಡ್ತೀಯ? ಕಣ್ಣವ್ರ ಮಾತು ಕೇಳಿದ್ರೆ ನೀನೇ ಹಾಳಾಗ್ತೀಯ ನೋಡು. ಯಾವಳ ಹೇಳ್ಕೊಟ್ಲು ಅಂತೇಳಿ ನೀನು ಹಿಂಗೆಲ್ಲ ಮಾತಾಡ್ಬೇಡ. ನಿನ್ನ ಮಾತ್ರ ನಾವು ಬೈಕೊಂಡೇ ಇಲ್ಲಪ್ಪ. ಅವಳು ಮಾತಾಡಿದ್ಲು, ನಿನ್ನ ಮಗನೂ ಮಾತಾಡ್ದ. ಅವ್ರ ಹಿಂಸೆ ನಮಗೆ ತಡ್ಕೊಂಬಕ್ಕಾಗ್ದಿಲ್ಲದಕ್ಕೆ ನಾನು ಕಂಪ್ಲೇಂಟ್ ಕೊಟ್ಟೆ ಅಷ್ಟೇ. ನಾನು ಮೊನ್ನೆ ನಿನ್ನ ಹತ್ರ ಮಾತಾಡಿದ್ದೀನಿ. ನಾನು ನಿನ್ನ ಏನಕ್ಕೆ ಬೈಕಮ್ಮನೋ? ನಾನು ಯಾವತ್ತೂ ನೀನು ಬೈಕಮ್ಮಕ್ಕೆ ಹೋಗಿಲ್ಲ. ಸುಮ್ಮನೆ ಅವ್ರ ಮಾತು ಕೇಳಿ ಹಿಂಗೆಲ್ಲ ಮಾತಾಡಬೇಡ ನೀನು. ಅದು ಯಾರು ಹೇಳಿದ್ರು ಕರ್ಕೊಂಬರೋಗ ನಾನು ಬೈಕೊಂಡಿದ್ದೀನಿ ಅಂತ. ನಾನು ನಿನ್ನ ಹೆಸರೇ ಎತ್ತಿಲ್ಲ. ಪೊಲೀಸ್ ಕಂಪ್ಲೇಂಟ್ ಕೊಟ್ಟರು ಅವರಿಬ್ಬರ ಮೇಲೆ ಕಂಪ್ಲೇಂಟ್ ಕೊಟ್ಟಿದ್ದೀನಿ ಹೊರತು ನಿನ್ನ ಮೇಲೆ ಕೊಟ್ಟಿಲ್ಲ. ಗೊತ್ತಾ ನಾನು ಏನಕ್ಕೆ ನಾನು ಬೈಕಮ್ಮ ನಿನ್ನ? ಸುಮ್ಮನೆ ಅವ್ರ ಮಾತೆಲ್ಲ ಕೇಳಿ ಮಾತಾಡಬೇಡ ನೀನು. ಯಾರು ನಿನ್ನ ಬೈಕೊಂಡಿಲ್ಲ ಕಣೋ. ನಿನ್ನ ಹೆಂಡ್ತಿನ ನಿನ್ನ ಮಗ ಮಾಡಿರೋ ತಪ್ಪಿಗೆ ನಮಗೆ ಸಹಿಸ್ಕೊಳಕ್ಕಾಗ್ದಿಲ್ಲದಕ್ಕೆ ಕಂಪ್ಲೇಂಟ್ ಕೊಟ್ವಿ. ಯಾಕೆ ಕೊಟ್ರಿ ಕಂಪ್ಲೇಂಟಾ? ನಾನು ಕೇಳಿದ್ರೆ ಅವನ ಮಾತಾ ಕಂಪ್ಲೇಂಟ್ ಕೊಡ್ತೀನಿ ಅಂತ ನಾನು ಹೇಳಿದೆ ತಾನೇ. ಯಾರನ್ನಾದ್ರೂ ಕುಂಡ್ರಿಸ್ಕೊಂಡು ಬಗೆಹರ್ಕೊಂಬರೋಣ. ನಾನು ಈಗ ಸೈಟ್ ಕೊಡಿಸ್ತೀರಾ? ಸರಿ ಆಯಿತು ಅಂತ ನಾನು ಸ್ವಲ್ಪ ಕೆಲಸದಲ್ಲಿ ಬ್ಯುಸಿ ಇದ್ದೆ. ಮೊನ್ನೆ ಹೋದ ನನ್ನ ಕೆಲಸಕ್ಕೆ ಬರೋಕ್ಕಾಗಲಿಲ್ಲ. ನೆನ್ನೆನೂ ಬರೋಕ್ಕಾಗಲಿಲ್ಲ. ನೆನ್ನೆ ಬರಬೇಕಾಗಿತ್ತು, ನೆನ್ನೆನೂ ಬರೋಕ್ಕಾಗಲಿಲ್ಲ. ಮೊನ್ನೆ ಸಾಯಂಕಾಲ ಹೋದವ್ ನನ್ನ ಕೆಲಸಕ್ಕೆ ಬರೋಕ್ಕಾಗಿಲ್ಲ ಅಂತ ನಾನು ಎಷ್ಟೆಲ್ಲ ಹೇಳ್ತಾ ಇದ್ರು ಅಲ್ಲ, ಎಷ್ಟು ಹೇಳಿದ್ದೀನಿ ನಾನು. ಇಲ್ಲ ಅನ್ನೋದು ಗೊತ್ತೇ ಐತೆ ನಿಮಗೆ. ನನ್ನ ಮಾತು ಕೇಳ್ದಲ್ಲ, ನಾನು ಫೋನ್ ಮಾಡಿಲ್ಲ, ಏನಿಲ್ಲ, ಈ ಥರ ಮಾಡಿದ್ದೀರಾ ಅಂತಂದರೆ ನೀವು ಅದ್ರಾಗ ಬೇರೆ ನನ್ನ ಬೇರೆ ಎಲ್ಲ ಬೈಕೊಂಡಿದ್ದೀರಾ. ನಾನು ಮನೆ ಖಾಲಿ ಮಾಡಲ್ಲ ಅಣ್ಣ. ಅದು ಹೆಂಗೆ ನೀವು ಖಾಲಿ ಮಾಡಿರಿ ಅಂತ ಹೇಳ್ತೀರಾ? ಖಾಲಿ ಮಾಡಲ್ಲ ನಾವು. ನೋಡಿ, ನೀನು ಯಾವ ಥರ ಮಾತಾಡ್ತಾ ಇದೀಯಾ? ಏನೋ ನೀನು ಒಳ್ಳೆಯವನು ಅಂತ ನಾನು ಅಂದ್ಕೊಂಡಿದ್ರೆ ನೀನೇನಲ್ಲ ಹಿಂಗೆ ಮಾತಾಡ್ತಾ ಇದೀಯಾ? ನಾನು ಅಷ್ಟೇ, ನಾನು ನಿಮ್ಮಿಬ್ರು ತುಂಬ ಒಳ್ಳೆಯವರು ಅಂತ ಅಂದ್ಕೊಂಡಿದ್ದೆ. ಆದರೆ ನಿಮ್ಮ ಹತ್ರ ಇಂಥ ಬುದ್ಧಿ, ಮೋಸ ಮಾಡೋ ಅಂಥ ಬುದ್ಧಿ ಐತೆ ಅಂತ ಅಂದ್ಕೊಂಡಿರಲಿಲ್ಲ. ಈ ಮನೆ ಕಟ್ಟಬೇಕಾದ್ರೂ ನೀನು ಅದಕ್ಕೆ ಏನು ಹೇಳಿದ್ರಿ? ಬೇಡ ಕಣೋ, ಬೇಸ್ಮೆಂಟ್ ದುಡ್ಡೆಲ್ಲ ಹೇಳಿ ಉಳಿಯುತ್ತೆ, ಮಾಡ್ಕೊಂಡು ಹೋಗೋಣ ಬಿಡೋ, ಏನು ಜಗಳ ಆಡೋದು ಬೇಡ, ಏನು ಮಾತಾಡೋದು ಬೇಡ ಅಂತೇಳಿ ಮನೆ ಕಟ್ಟಬೇಕಾದ್ರೂ ಹೇಳ್ದವ್ರು ನೀವು. ಹಿಂಗೆಲ್ಲ ಹೇಳಿ ಇವಾಗ ಈ ಥರ ಮಾಡಿದ್ರೆ ಹೆಂಗೆ? ಇವಾಗ ಮನೆ ಖಾಲಿ ಮಾಡಿರಿ ಅಂತ ಹೇಳಿದ್ರೆ ಖಾಲಿ ಮಾಡಲ್ಲ. ಅವತ್ತಿನ ಕಾಲದಾಗ ನಾನು ಅವತ್ತೇ 5 ಲಕ್ಷ ಕೊಟ್ಟಿದ್ದೆ ಅಂತ ಅಂದರೆ ಇವಾಗ ನನಗೆ ದುಡ್ಡು ಬೇಕೇ ಬೇಕು. ಅದಕ್ಕಿಂತ ಡಬಲ್ ಕೊಡಬೇಕು. ಇಲ್ಲ, ನಾನು ಮನೆ ಖಾಲಿ ಮಾಡಲ್ಲ. ಕಂಪ್ಲೇಂಟ್ ಕೊಟ್ಟಿದ್ದೀರಾ? ನನ್ನ ಹೆಂಡ್ತಿನೂ ನನ್ನ ಮಗನೂ ಜೈಲಿಗೆ ಕಳಿಸ್ರಿ. ಅದು ಏನಾಗುತ್ತಾ ಆಗಲಿ ನೋಡೋಣ. ನಾನು ಕಂಪ್ಲೇಂಟ್ ಮಾಡ್ತೀನಿ, ನನ್ನ ಹತ್ರ ದುಡ್ಡು ಇಸ್ಕೊಂಡಿದ್ರು ಅಂತ ಹೇಳಿ. ಅಲ್ಲ, ನೀವು ಈ ಥರ ಮಾಡ್ತೀರಾ ಅಂತ ಅಂದ್ಕೊಂಡಿರಲಿಲ್ಲ ಬಿಡಿ. ಭಾಳ ಮೋಸ ಆಯಿತು ನನಗೆ. ಏನು ಹೇಳಿದ್ರಿ? ಇವಾಗ ಹೆಂಗಿದ್ದೀರಾ? ಹ್ಞೂನಪ್ಪ, ಖಾಲಿ ಮಾಡೋದು ಬೇಡ, ಇವರೇ ಬಿಟ್ಟು ಹೋಗ್ಲಿ, ಇವರೇ ನಮಗೆ ಬಿಟ್ಟು ಕೊಡ್ಬೇಕು. ನಾವಂತೂ ಬಿಡೋದು ಬೇಡ ಕಣಪ್ಪ, ಏನೇ ಅಂದ್ರು. ನಾವೇನು ನೀನು ಬೈಕೊಂಡಿಲ್ಲ, ಏನಿಲ್ಲ. ಈಗ ನಾನು ಏನು ಕಂಪ್ಲೇಂಟ್ ಕೊಟ್ಟೆ, ನಾನೆಲ್ಲ ನಿನಗೆ ಬಿಡಿಸಿ ಹೇಳೋಣ ಅನ್ನೋ ಅಷ್ಟರಲ್ಲಿ ನೀನು ಈ ಥರ ಮಾತಾಡ್ತಾ ಇದೆಯಲ್ಲ ವಿಕಿ. ನಾನು ಹೇಳೋದನ್ನ ಸ್ವಲ್ಪ ಸಮಾಧಾನದಾಗ ಕೇಳಿದ್ರೆ ನಿನಗೇನೂ ಆಗ್ತಾ ಇರಲಿಲ್ಲ ಅಷ್ಟೇ. ಬಿಡು, ಏನು ಮಾಡೋಕ್ಕಾಗಲ್ಲ. ಈಗ ನಾವೇನೋ ನೀನು ತುಂಬ ಒಳ್ಳೆಯವನು ಅಂತ ಅಂದ್ಕೊಂಡಿದ್ವಿ. ಆದರೆ ನೀನು ಯಾರ್ಯಾರು ಮಾತು ಕೇಳ್ಬಿಟ್ಟು ಕಂಡಾರ ಮಾತಾ ಯಾರೋ ಹೇಳ್ಕೊಟ್ಟಿರೋ ಮಾತೆಲ್ಲ ಕೇಳ್ತಾ ಇದೆಯಲ್ಲ. ಯಾರು ಹೇಳ್ಕೊಟ್ರು ಅನ್ನೋದು ಚೆನ್ನಾಗಿ ಗೊತ್ತೈತೆ. ಅವಳು ಬಂದು ಮನೆಗೆ ಸೇರ್ಕೊಂಡವಳಲ್ಲ, ಅವಳಿಂದಲೇ ಒಗತ್ನ ಕೆಟ್ಟೋಗಿರೋದು. ನಿನ್ನೇಂತ ಯಾವಾಗ ಹೆಂಗಿದ್ಲು, ಇವಾಗ ಹೆಂಗವಳೆ? ನಿನ್ನ ಮಗ ಹೆಂಗೆ ಏನೆಲ್ಲ ಮಾಡ್ತಾನೆ ಅಂತ ನಿನಗೆ ಗೊತ್ತಾ? ಅವತ್ತು ಕರೆದು ತೋರಿಸಿದ್ದೀನಿ ನೋಡು ಯಾವ ಥರ ಮಾಡ್ತಾ ಇದ್ದಾನೆ ನಿನ್ನ ಮಗ. ಮನೆ ಮುಂದೆಲ್ಲ ಕೆಸರು ಮಾಡೋದು, ಈ ಥರ ಎಲ್ಲ ಮಾಡ್ತಾ ಇದ್ದಾನೆ ನೋಡು. ಅದೇ ಬೇಕಲ್ಲೂ ಮಾಡಬೇಕು ಅಂತಲೇ ಮಾಡ್ತಾ ಇದ್ದಾನೆ ನೋಡಿ. ಯಾವ ಥರ ಮಾಡ್ತಾ ಇದ್ದಾನೆ ನಿನ್ನ ಮಗ ಅಂತ ನಾನು ನಿನಗೆ ಕರೆದಕ್ಕೆ ತೋರಿಸಿದ್ದೀನಿ. ಅವ್ರು ಹೆಂಗಿದ್ರು, ನೀವು ಚೆನ್ನಾಗಿದ್ದಿದ್ರೆ ನಾವು ಚೆನ್ನಾಗಿರ್ತಿದ್ವಿ. ಯಾವಾಗ ನಿಮ್ಮಿಂದಲೇ ಜಗಳ ಶುರುವಾಗಿದ್ದು ನಿನ್ನ ಹೆಂಡ್ತಿಯಿಂದಲೇ ಕಣೋ.
ಮನೆ ಮುಂದೆಲ್ಲ ಕಸ ಹಾಕೋದು ಹರಡೋದು ಎಲ್ಲ ಏನು ಒಂಥರ ಹೆಂಗೆ ಮಾಡ್ತಾಳೆ ಅಂದರೆ ಅವಳು ನಾವಿಲ್ಲಿಂದ ಬಿಟ್ಟು ಹೋಗ್ಬೇಕು ಅಂತ ಅವಳು ನಮ್ಮನ್ನು ಓಡಿಸ್ಬೇಕು ಅಂತ ಮಾಡ್ತಾ ಇದ್ದಾಳೆ. ನಾನು ಅದು ಹೆಂಗೆ ಬಿಟ್ಟು ಹೋಗ್ತೀನಿ? ನಾನು ಬಿಟ್ಟು ಹೋಗಲ್ಲ. ಹಾಂ, ಚಿಕ್ಕಮ್ಮಲ್ಲಿ ಆ ಚಿಕ್ಕಮ್ಮನ ಕರಿ, ಅಪ್ಪ ಎಲ್ಲಿ? ಅಪ್ಪನ ಕರಿ, ಹೇಳ್ತೀನಿ, ನಾನೆಲ್ಲ ಮಾತಾಡ್ತೀನಿ. ಯಾರ ಬಗ್ಗೆನೂ ತಲೆ ಕೆಡಿಸ್ಕೊಂಬಲ್ಲ. ನಾನು ಅವ್ರಿಗೆ ಹೇಳ್ಬಿಟ್ಟಿದ್ದೀನಿ, ಅದಕ್ಕೆ ಏನನ ಮಾಡ್ಕೊಳ್ರಪ್ಪ ಅಂತೇಳಿ. ಈಗ ನಮ್ಮ ಮನೆಗೆ ಅವ್ರು ಯಾವಾಗಿಂದಲ್ಲ ಅವ್ರು ಉಂಟ್ಕೊಂಡು ನಮ್ಮ ಮನೆಗೆ ಇದ್ದಾರೆ. ನಾವು ನೋಡ್ಕೊಂಬಲ್ಲ ಅಂತಾರೆ. ಯಾವತ್ತಿದ್ರು ನನ್ನ ಮತ್ತೆನೂ ನಮ್ಮ ಮಾಮೂನು ನೋಡ್ಕೊಂತೀನಿ. ಅವ್ರು ಯಾರ ಬಗ್ಗೆನೂ ಮಾತಾಡಲ್ಲ, ಅವ್ರು ಬರಲ್ಲ, ಅವ್ರ ಪಾಡಿಗೆ ಅವ್ರು ಇದ್ದಾರೆ. ಅವ್ರಾಯ್ತು, ಅವ್ರ ಕೆಲಸ ಆಯ್ತು ಅಷ್ಟೇ. ಅವ್ರು ಯಾರ ಸುದ್ದಿಗೆ ಹೋಗಲ್ಲ, ಯಾಕಾಗ ಮಾತಾಡಲ್ಲ. ಅವ್ರನ್ನೇ ಕರಿಯೋಣ ನಮ್ಮಿಬ್ಬರ ಮಧ್ಯದಲ್ಲಿ. ಅವ್ರು ವಯಸ್ಸು ಹೋಗೈತೆ, ಅವ್ರ ಪಾಡಿಗೆ ಅವ್ರು ಇರ್ತಾರೆ. ಅಪ್ಪ ಅಮ್ಮ ಏನು ಮಾತಾಡಕ್ಕೆ ಬರಲ್ಲ, ಏನು ಹೇಳಕ್ಕೆ ಬರಲ್ಲ. ನನಗೆ ಹೇಳಿದ್ರು ನೀನೇ ಸಿಟ್ಟು, ನಿನಗೆ ಹೇಳಿದ್ರು ನಾನೇ ಸಿಟ್ಟು ಅಂತ ಅವ್ರಿಬ್ರು ಏನು ಮಾತಾಡಲ್ಲ. ಅದಕ್ಕೆ ಅವ್ರು ನಾವು ಏನು ಜಗಳ ಮಾಡ್ಕೊಂಡ್ರು ಅವ್ರು ಹೊರಕ್ಕೆ ಬರಲ್ಲ, ಅವ್ರ ಪಾಡಿಗೆ ಅವ್ರು ಇರ್ತಾರೆ. ಅವ್ರಾಯ್ತು, ಅವ್ರ ಕೆಲಸ ಆಯಿತು ಅಂತ ಅವ್ರು ಏನು ತಲೆ ಕೆಡಿಸ್ಕೊಂಬಕ್ಕೆ ಹೋಗಲ್ಲ. ಯಾಕೆ ಸುಮ್ಮನೆ ಅಪ್ಪ ಒಟ್ಟುನು ನೀವು ಹೇಳಿದ್ರೆ ಕೇಳಲ್ಲ ಅಂತೇಳಿ ಅವ್ರ ಪಾಡಿಗೆ ಅವ್ರು ಇದ್ದಾರೆ. ಅವ್ರನ್ನ ಯಾಕೆ ಕೇಳ್ಕೊಂತಿ? ಅಪ್ಪ ಅಮ್ಮನ ಕರಿ ಅಂತ ನೀನು ನಿನ್ನ ಹೆಂಡ್ತಿ ಮತ್ತೆ ಕೇಳಿದ್ರೆ ಹಿಂಗೆ ಹೋಗೋದೇ ಕಣ ನೀನು. ಇಷ್ಟು ದಿವಸ ಹೆಂಗಿದ್ದ ಹಂಗಿರೋದು ಕಲಿಯೋ. ಈಗ ನಾನೆಲ್ಲ ಹೆಂಡ್ತಿ ಮತ್ತೆ ಕೇಳ್ತಾ ಇರೋದು, ನಾನು ಒಬ್ಬನೇ ಅಲ್ಲ, ನೀನು ಹೆಂಡ್ತಿ ಮತ್ತೆ ಕೇಳ್ತಾ ಇದೆಯಾ. ಇವಾಗ ಅದಕ್ಕೆ ಮತ್ತೆ ಕೇಳೇ ತಾನೇ ನೀನು ಕಂಪ್ಲೇಂಟ್ ಮಾಡಿರೋದು. ಇಡೀ ಪ್ರಪಂಚದಲ್ಲೇ ಇವಾಗ ಮನೆಗಳಲ್ಲಿ ಹೆಣ್ಮಕ್ಳು ಹೇಳಿರೋ ಮಾತು, ಹೆಣ್ತಿರು ಹೇಳಿರೋ ಮಾತುಗಳೇ ನಡೀತಾ ಇರೋದು. ನಮ್ಮ ಮನೇಲಂತಲ್ಲ, ನಿಮ್ಮ ಮನೇಲೂ ಅದೇ. ನನಗೆ ಹೇಳ್ಬೇಡ ನೀನು. ಅರ್ಥ ಮಾಡ್ಕೊ. ನಮ್ಮ ಮನೇಲಂತಲ್ಲ, ಇಡೀ ಇದರಲ್ಲೇ ಪ್ರಪಂಚದಲ್ಲೇ ಹಂಗೆ ನಡೀತಾ ಇರೋದು. ಇವಾಗ 100ಕ್ಕೆ 90% ಹೆಣ್ಮಕ್ಳು ಹೆಣ್ತಿರು ಹೇಳಿರೋ ಅಂಥ ಮಾತುಗಳೇ ನಡೀತಾ ಇರೋದು. ಹೆಣ್ತಿ ಹೇಳ್ದಂಗೆ ಕೇಳಬೇಕಾಗುತ್ತೆ. ಗಂಡ ಹೆಂಡ್ತಿ ಇಬ್ಬರು ಹೊಂದ್ಕೊಂಡು ಹೋಗ್ಬೇಕಂದ್ರೆ ಹೆಣ್ತಿ ಹೇಳ್ದಂಗೂ ಕೇಳ್ಬೇಕು, ಗಂಡ ಹೆಂಡ್ತಿ ಹೇಳ್ದಂಗೂ ಕೇಳಬೇಕು. ಬರೇನೆ ನಮ್ಮ ಮಧ್ಯೆ ಜಗಳ ತಂದಿಕ್ಕಾಗಿ ನೀವೇನೇನೋ ಹೇಳ್ತಾ ಇದ್ರಿ. ನೀವು ಹೇಳಿರೋ ಮಾತುಗಳನ್ನೆಲ್ಲ ನಂಬ್ಕೊಂಡು ನೀವೇನೋ ಒಳ್ಳೆಯವರು, ನಮ್ಮ ಅಣ್ಣನ ಮತ್ತಿಗೆ ಯಾವತ್ತು ಮೋಸ ಮಾಡಲ್ಲ, ನಮ್ಮ ಅಣ್ಣನ ಮತ್ತಿಗೆ ಯಾವತ್ತು ನಮ್ಗೆ ಒಳ್ಳೇದು ಮಾಡ್ತಾರೆ ಅಂತ ನಾನು ಏನೆಲ್ಲ ಆಸೆ ಇಟ್ಕೊಂಡು ಎಷ್ಟೆಲ್ಲ ನಾನು ಒಂಥರ ನಿಮ್ಮ ಮೇಲೆ ನಂಬಿಕೆ ಇಟ್ಕೊಂಡಿದ್ದೆ. ಆದರೆ ನೀವು ಈ ಥರ ಮಾಡ್ತೀರಾ ಅಂತ ಅಂದ್ಕೊಂಡಿರಲಿಲ್ಲ ಬಿಡಿ. ಇಷ್ಟರಲ್ಲೇ ಗೊತ್ತಾಗ್ತೈತೆ ನಿಮ್ಮ ಬುದ್ಧಿ ಏನು ಅಂತ. ನನ್ನ ಹೆಂಡ್ತಿನೂ ನನ್ನ ಮಗನೂ ಕಂಪ್ಲೇಂಟ್ ಕೊಟ್ಟು ಜೈಲಿಗೆ ಕಳಿಸಿದ್ದೀರಾ ಅಂತಂದರೆ ಇದರಲ್ಲೇ ಗೊತ್ತಾಗ್ತೈತೆ ನಿಮ್ಮ ಬುದ್ಧಿ ಏನು ಅಂತ. ಬಿಟ್ಟೋಗಲ್ಲ, ಅದೇನು ಮಾಡ್ತೀರಾ ಮಾಡ್ರಿ. ನಾವು ಈ ಮನೆಯಾಗೆ ಇರೋದು, ನೀನೇ ಹೋಗ್ಬೇಕು. ಆಚಿಕೆ ನಾವು ಹೋಗಲ್ಲ. ಬೈವಾಗಿರೋ ಕೇಳಿ ನಿನ್ನ ಮಗಳಿಗೆ. ಬೈಗೆ ಬಂದಂಗೆ ಮಾತಾಡಿದ್ರೆ ನಾನೇನು ಸುಮ್ಮನೆ ಇರೋದಿಲ್ಲ ನೋಡಿ, ಹೇಳಿರ್ತೀನಿ. ಬೈಗೆ ಬಂದಂಗೆ ಮಾತಾಡ್ಬೇಡ ಅಂತ ಹೇಳು ನಿನ್ನ ಮಗಳಿಗೆ. ನಾನೊಂದು ಮಾತು ಅಂಬಲಿಲ್ಲ. ನಮ್ಮ ಅಣ್ಣ ನಮ್ಮ ಅತ್ತಿಗೆ ಅಂತ ನಾನು ಎಷ್ಟು ನಾನು ಮರ್ಯಾದೆ ಕೊಟ್ಟರು ನನಗೆ ನೀವು ಬೈಕೊಂಡಿದ್ದೀರಾ ಅಂತಂದರೆ ನಾನು ನಿಮ್ಮನ್ನು ಮಾತ್ರ ಸುಮ್ಮನೆ ಬಿಡಲ್ಲ. ಅದೇನಾಗುತ್ತಾ ಆಗಲಿ ನೋಡೋಣ. ಯಾಕಮ್ಮ ಪ್ರೀತಿ, ಯಾಕೆ ಏನಾತ ಮಣಿ? ಅಲ್ಲ ನೋಡೋದಿ, ನಾನು ಏನು ಬೈಕೊಂಡಿಲ್ಲ ಏನಿಲ್ಲ. ಯಾರೋ ಹೇಳ್ಕೊಟ್ರು ಅಂತ ಅವ್ರ ಮನೆಗೆ ಬಂದು ಸೇರ್ಕೊಂಡಾಳಲ್ಲ, ಅವಳು ಇಲ್ಲದ್ದೆಲ್ಲ ಹೇಳ್ಕೊಡ್ತಾಳೆ. ಅವಳು ಮಾತು ಕೇಳ್ಕೊಂಡು ಇಲ್ಲಿ ಬಂದು ಜಗಳ ಮಾಡ್ತಾ ಇದ್ದಾನೆ ನಮ್ಮ ಮೇಲೆ. ನೋಡು, ನಾವೇನು ಮಾತಾಡಿಲ್ಲ, ಏನು ಅಂದಿಲ್ಲ, ಏನಿಲ್ಲ. ಹಂಗಂದ್ರೆ ಹೆಂಗೆ ಮಾತಾಡ್ತಾ ಇದ್ದಾನೆ ನೋಡು ಅವನು. ವಿಕ್ಕಿ, ಹಂಗೆಲ್ಲ ಮಾತಾಡ್ಬೇಡ ಕಣಪ್ಪ. ನೀನು ಎಷ್ಟು ಸೆನಕಿದ್ದು, ಈಗ ನೀನು ಹೆಂಡ್ತಿ ಅವಳು ಸೆನಕಿದ್ಲು. ಊಟ ಯಾರಿಂದಲ್ಲ ನಾವು ಓಟ ಕಂಡಾರ ಮತ್ತೆ ಕೇಳ್ಕೊಂಡು ಮುಗು ಮುಚ್ಚಿ ತಿರ್ಕೊಂಡು ಓಟ್ ಇಂಥವೆಲ್ಲ ಏನಕ್ಕೆ ಮಾಡ್ಕೊಂಡಪ್ಪ ಸೆನಕಿತ್ಕೊಂಡು ಹೋಗೋದು ಬಿಟ್ಟು. ನಡಿಯಮ್ಮ, ಯಾರು ಹೇಳೋದು ನಾವೇನೇನು ಕೇಳಬೇಕಾಗಿಲ್ಲ. ನಮಗೆ ಗೊತ್ತೈತೆ ಯಾರ ಹತ್ರ ಹೆಂಗಿರ್ಬೇಕು ಅಂಬೋದು ನಮಗೆ ಚೆನ್ನಾಗಿ ಗೊತ್ತೈತೆ. ನಡಿ. ಯಾರ ಬಗ್ಗೆನೂ ತಲೆ ಕೆಡಿಸ್ಕೊಂಬದು ಬೇಡ. ನಾವು ಏನೋ ನಮ್ಮನ್ನೇನು ಒಂಥರ ಸದಾ ತಗೋಬಿಟ್ಟವ್ರಿ. ಏನಂದ್ರೆ ಅನ್ನಿಸ್ಕೊಂತಾರೆ, ಏನು ಮಾಡಿದ್ರು ಮಾಡಿಸ್ಕೊಬಿಡ್ತಾರೆ ಅಂತ. ನಾನು ಯಾಕಂದರೆ ನಾನು ಇದು ಮಾಡ್ಬಿಟ್ನಲ್ಲ, ನನ್ನ ಹೆಂಡ್ತಿನ ಏನು ಬಿಡು, ಅವಳು ಮಾತಾಡಿಸ್ಲಿಲ್ಲ ಅಂದ್ರೆ ನಾನು ಮಾತಾಡಿಸ್ತೀನಿ. ಅದಕ್ಕೆ ನಾನು ಚೆನ್ನಾಗಿರೋಣ ಅಂತೇಳಿ ಅಣ್ಣ ಅದಕ್ಕೆ ಅಂತೇಳಿ ಒಂದಿಷ್ಟು ಬೆಲೆ ಗೌರವ ಕೊಟ್ಟು ಮಾತಾಡ್ಸಿದ್ನಲ್ಲ, ಅದಕ್ಕೆ ಹಿಂಗೆ ಮಾಡ್ತಾ ಇದ್ದಾರೆ ಇವರು. ನೋಡಂಟಿ ಜಯಮಂಟಿ ಹಿಂಗೆ ಮಾತಾಡ್ತಾನೆ ಅಲ್ಲ, ಹೆಂಗೆ ಬಾಯಿಗೆ ಬಂದಂಗೆ ಮಾತಾಡ್ತಾನಲ್ಲ ಇವನು. ಇವ್ನಿಗೆ ಹೆಂಗೆ ತಿಳಿಯುತ್ತೆ ಅಂತ. ಏನು ಹೊಂದಿಲ್ಲ ಏನಿಲ್ಲ. ಅವಳು ಮಾತು ಕೇಳ್ಕೊಂಡು ಕವನ ತಮ್ಮನ ಹೆಂಡ್ತಿ ಬಂದವಳಲ್ಲ ಅವಳು ಕರಿಯಮ್ಮನ ಮಾತು ಕೇಳ್ಕೊಂಡು ಹೆಂಗೆ ಮಾತಾಡ್ತಾನೆ ನೋಡಿ ಇವನು. ಬರಲಿ ಅವಳು ಹೊರಕ್ಕೆ ಬರಲಿ. ಅವಳು ಇವತ್ತು ಇದ್ದಾವೆ ಅವಳಿಗೆ. ನಾನು ಯಾವಾಗನ್ನೇ ಹೇಳ್ಬೇಕು ನೀನು. ಅವ್ನು ಕೊಟ್ಟು ಇಲ್ಲದ್ದೆಲ್ಲ ಹೇಳ್ಕೊಟ್ಟಿದ್ಯಾ ಅಂತಂದ್ರೆ ನೀನು ಅವ್ನಿಗೆ ಇಲ್ಲದ್ದೆಲ್ಲ ಹೇಳ್ಕೊಟ್ಟಿದ್ಯೇನೆ. ನಾನು ಯಾವಾಗಂದೆ ಅಂತ ಹೇಳೋವರೆಗೂ ಬಿಡಲ್ಲ ಅವಳನ್ನ. ಅಲ್ಲ ನೋಡಿ, ಎಷ್ಟು ಇದನ್ನು ಮಾಡ್ತಾರೆ. ನಾವು ಏನೋ ಒಳ್ಳೆ ತಂದಿಂದ ಚೆನ್ನಾಗಿರ್ಬೇಕು. ನಾವು ಅವತ್ತು ಹಂಗೆ ಹೇಳಿದ್ದು, ಚೆನ್ನಾಗಿರೋಣ ಅಂತಲೇ ಹೇಳಿ ಕಟ್ಕೊಂಡಿದ್ದು. ನಾವು ಚೆನ್ನಾಗಿರ್ಬೇಕು, ನಾವು ಚೆನ್ನಾಗಿರ್ಬೇಕು ಅಂತಲೇ ಹೇಳಿ ಕಟ್ಕೊಂಡಿದ್ದು. ಇವಾಗ ನೋಡಿ ಎಷ್ಟು ಇದು ಮಾಡ್ತಾ ಇದ್ದಾರೆ. ಇವನು ನೋಡಿ, ಇವ್ರು ಹೆಂಗ್ಸ್ರ ಮಾತೆಲ್ಲ ಕೇಳಿ ಇವ್ನು ಗಲಾಟೆ ಮಾಡ್ತಾನೆ. ಅಲ್ಲ ಚೆನ್ನಾಗಿದ್ದಾನೆ, ಇವ್ನು ಚೆನ್ನಾಗಿರ್ಬೇಕಾ? ಒಂದೆರಡು ದಿವಸ ಬುದ್ಧಿ ಬರೋವರೆಗೂ, ಒಂದೆರಡು ದಿನ ಇದ್ದರೆ ಬುದ್ಧಿ ಬರುತ್ತೆ ಅವಾಗ. ಅವಳ ಪಾಡಿಗಳು ಚೆನ್ನಾಗಿರ್ತಾಳೆ. ನಾವು ಇವ್ನಿಗೆ ಹೇಳಿದ್ವಿಗಳಪ್ಪ ನಾನೇನು ಹೇಳಿದ್ದೆ, ಒಳಂದೊಳಗೆ ಕೊಡ್ತೀವಿ. ನೀನು ಕೊಟ್ಟಿರೋ ದುಡ್ಡು ಅದೇನು ಬೇಕಾದ್ರೆ ನಾವು ಒಳಂದೊಳಗೆ ಸೈಡ್ ಕೊಡಿಸ್ತೀವಿ. ನಿನ್ನ ಹೆಂಡ್ತಿ ಹತ್ರ ಏನು ಹೇಳ್ಬೇಡಿ, ಏನು ಕೊಟ್ಟಿಲ್ಲ ಅಂತ ಹೇಳು, ಕೊಡ್ತೀವಿ. ಅವಳು ಏನೋ ಒಂದಿಷ್ಟು ಕಂಪ್ಲೇಂಟ್ ಕೊಟ್ಟು ಬಿಸಿ ಮುಟ್ಸೋಣ ಅಂತ ನಾನು ಇವನ ಹತ್ರ ಹೇಳೋಣ ಅಂತ ಅಂದ್ಕೊಂಡ್ರೆ ಸಮಾಧಾನದ ಕೇಳಂಗೆ ಇಲ್ಲ ಇವನು. ಕೊಡ್ತೀವಿ, ನಾವೇನು ಅವ್ನಿಗೆ ಕೊಡ್ದಂಗೆ ಅಂತಿರಲ್ಲ. ಅವ್ನು ನಾವು ಯಾರಿಗೂ ಅನ್ಯಾಯ ಮಾಡಲ್ಲ. ನಾವು ಸೈಟ್ ಕೊಡಿಸ್ತೀವಿ, ಬೇರೆ ಕಡೆ ಕಟ್ಕೊಳಪ್ಪ ಅಂತಲೇ ನಾವು ಹೇಳಿರೋದು. ಸುಮ್ಕಿರಿ. ಈಗ ನಿಯತ್ತಿಗೆ ಕಾಲ ಇಲ್ಲ, ಈಗ ಕೊಡಿಸ್ತೀವಿ ಅಂತಂದರೆ ನಿಯತ್ತಾಗಿರೋರಿಗೆ ಕಾಲ ಇಲ್ಲ. ನಿಯತ್ತ ಕೊಡಿಸ್ತೀವಿ ಅಂದರೆ ಹಿಂಗೆ ಮತ್ತೆ ಇಲ್ಲ ಕೊಡ್ಸಲ್ಲ ಅದಕ್ಕದೇ ಸುಮ್ಮನೆ ನೀವು ಓಟ್ ತಲೆ ಕೆಡಿಸ್ಕೊಬಿಟ್ಟು ಸುಮ್ಮನೆ ಮನೆ ಬಿಟ್ಟು ಹೋಗ್ರಿ ಅಂತಂದು ಹಂಗಂದ್ರೆ ಮಾತ್ರ ಇವಾಗಿನ ಕಾಲ. ಇವಾಗ ಸ್ವಲ್ಪ ನೋಡ್ಕೊಂಡಿದ್ರೆ ಏನು ಜೊತೆಗೆ ಇಕ್ಕೊಂಡು ಅಷ್ಟೇನಿ ಹಂಗಂದ್ರಿ. ಒಳ್ಳೆ ಮಾತಿಗೆ ಬೆಲೆ ಇಲ್ಲ ಅಂದಮೇಲೆ ಇನ್ನೇನು ಮಾಡೋಕ್ಕಾಗುತ್ತೆ. ಒಳ್ಳೆ ಮಾತಿಗೆ ಬೆಲೆ ಕೊಡ್ಬೇಕು ಯಾರೇ ಆಗಲಿ. ಒಳ್ಳೆ ಮಾತಿಗೆ ಬೆಲೆ ಕೊಟ್ಟು ಏನೋ ಒಂದು ಮಾತು ಹೇಳೋರಲ್ಲ, ಅರ್ತ್ಕೊಂಡು ಹೋಗ್ಬೇಕು ಎಂಬ ಬುದ್ಧಿ ಇರಬೇಕೆ ಹೊರತು ಇಂಥ ಮಾಡಬಾರ್ದು.
ನೋಡಿದ್ರಲ್ಲ ವೀಕ್ಷಕರೇ, ಎಲ್ಲರ ಮಾತು ಕೇಳ್ಕೊಂಡು ಅವನು ನಮ್ಮ ಮೇಲೆ ಜಗಳ ಮಾಡಕ್ಕೆ ಬಂದವನೆ. ನಾವೇನು ಅವನ ಮಕ್ಕ ನೋಡ್ಕೊಂಡು ಏನೋ ಬಿಡು ನಾವು ಒಳಂದೊಳಗೇನೆ ಅವನಿಗೆ ಸೈಟ್ ಕೊಡಿಸಿ ನಾವು ಕೊಡಿಸಿದ್ವಿ ಅಂತ ಹೇಳ್ಬಿಡ ಕಣೋ ನಿನ್ನ ಹೆಂಡ್ತಿಗೆ ಅಂತ ಹೇಳಿ ಅವಳಿಗೆ ಬುದ್ಧಿ ಕಲಿಸ್ಬೇಕು, ಬುದ್ಧಿ ಬರ್ಬೇಕು ಅವಳಿಗೆ ಅಂತ ನಾನು ಹಿಂಗೆಲ್ಲ ಅನ್ಕೊಂಡಿದ್ರೆ ಅಂದರೆ ಇವನು ಬಂದು ನಿಂಗೆ ಎಗರಾಡದೆ ನಾವು ಇನ್ನು ಕೊಡ್ತೀವಿ ಅಂತ ತಿಳ್ಕೊಬಿಟ್ಟವನು ಇವನು. ಅಯ್ಯೋ, ಇವಾಗಿನ ಕಾಲದಾಗೆ ಆಡಿರೋ ಮಾತೆ ಆಡಲ್ಲ ಅಂತಾರೆ ಅಂಥದ್ರಾಗೆ ಹೆಂಗೆ? ಅಯ್ಯೋ ಅಲ್ಲ, ಕೊಟ್ಟವನೇ ಇವತ್ತು ನಮಗೆ ಕೊಟ್ಟಿರೋದನ್ನ ನಾವು ವಾಪಸ್ ಕೊಟ್ಟೇ ಕೊಡ್ತೀವಿ. ಅವನಿಗಂತೂ ಕೊಡ್ದಂಗೆ ಅಂತಿರಲ್ಲ. 5 ಲಕ್ಷ ಕೊಟ್ಟವನೇ ಅಂದಮೇಲೆ 5 ಲಕ್ಷ ಕೊಡ್ತೀವಿ. ನನಗೂ ಸೈಟ್ ಕೊಡಿಸ್ಬೇಕು. ಅವನಿಗೆ ಹಂಗೆ ಮಾಡಬಾರ್ದು, ನನ್ನ ಮೈದ್ನಲ್ವೇ, ಅವನು ನನ್ನ ಮಗನಂತೇನೆ ಅಂತ ನಾನು ಏನೆಲ್ಲ ಆಸೆ ಇಟ್ಕೊಂಡಿದ್ದೆ. ಆದರೆ ಇವ್ನು ಹಿಂಗೆ ಮಾಡ್ತಾನೆ ಅಂತ ಅಂದ್ಕೊಂಡಿರಲಿಲ್ಲ. ಅವ್ರ ಮಾತೆಲ್ಲ ಕೇಳಿ ಬಾಯಿಗೆ ಬಂದಂಗೆ ಮಾತಾಡ್ತಾ ಇದ್ದಾನೆ. ನೋಡ್ತಾ ಇರಿ, ಏನೇನಾಗ್ಬೋದಂತ ಮುಂದಿನ ಭಾಗದಲ್ಲಿ ನೋಡ್ತಾ ಇರ್ರಿ. ಹಾಗೆ ವಿಡಿಯೋ ಬಗ್ಗೆ ನಿಮ್ಮ ಒಬ್ಬೊಬ್ಬರನ್ನ ಕಮೆಂಟ್ ಮಾಡಿರಿ. ಹಾಗೆ ವಿಡಿಯೋ ಇಷ್ಟ ಆಗಿದ್ರೆ ಲೈಕ್ ಮಾಡಿ, ಶೇರ್ ಮಾಡಿ. ಇನ್ನೂ ಯಾರ್ಯಾರು ನಮ್ಮ ಚಾನಲ್ ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ಲ ತಪ್ಪದೆ ಕೂಡಲೇ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಓಕೆ ವೀಕ್ಷಕರೇ, ಧನ್ಯವಾದಗಳು.